ಪ್ರಿಯ ವೀಕ್ಷಕರೇ, ಕಿಂಗ್ ಆಫ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಭಾರತದಲ್ಲಿ ಭೂಗೋಳ, ಭೂಪ್ರದೇಶ, ಅಲ್ಲಿನ ಜನರು, ಅವರ ಭಾಷೆ, ಸಂಸ್ಕೃತಿಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಲಾಗಿದೆ. ರಾಜ್ಯಗಳಲ್ಲಿ ಆಡಳಿತವನ್ನು ಸುಲಭಗೊಳಿಸಲು ಜಿಲ್ಲೆಗಳನ್ನು ರಚಿಸಲಾಗಿದೆ. ಆದರೆ ಭಾರತದಲ್ಲಿ ಒಂದು ಜಿಲ್ಲೆ 2 ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂಬುದು ಆಶ್ಚರ್ಯ, ಮತ್ತು 2 ರಾಜ್ಯಗಳ ಆಡಳಿತಕ್ಕೆ ಒಳಪಡುತ್ತದೆ ಎಂಬುದು ಇನ್ನೂ ಆಶ್ಚರ್ಯ. ಆ ಜಿಲ್ಲೆ ಚಿತ್ರಕೂಟ ಜಿಲ್ಲೆ. ಬೆಟ್ಟಗಳ ಅದ್ಭುತ ಎಂದು ಕರೆಯಲ್ಪಡುವ ಚಿತ್ರಕೂಟ ಜಿಲ್ಲೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ 2 ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತದೆ. ಇದಲ್ಲದೆ ಹಿಂದೂ ಪುರಾಣಗಳಲ್ಲಿ ಹೇಳಲಾದ ಹಲವು ಘಟನೆಗಳು ಇಲ್ಲಿ ನಡೆದಿವೆ ಎಂದು ನಂಬಲಾಗಿದೆ. ಚಿತ್ರಕೂಟ ಜಿಲ್ಲೆ ಹೇಗೆ ವಿಂಗಡಣೆಯಾಗಿದೆ ಎಂದರೆ, ಚಿತ್ರಕೂಟದ ವಿಶೇಷತೆ ಅದರ ಭೌಗೋಳಿಕ ರಚನೆ ಮತ್ತು ಅಲ್ಲಿನ ಆಡಳಿತ. ಈ ಜಿಲ್ಲೆಯ ಕರ್ವಿ, ರಾಜ್ಪುರ್, ಮೌನ್ ಮತ್ತು ಮನಕ್ಪುರ್ ಎಂಬ 4 ತಾಲೂಕುಗಳು ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿವೆ. ಅದೇ ರೀತಿ ಚಿತ್ರಕೂಟ ಜಿಲ್ಲೆಯ ಒಂದು ಭಾಗವಾದ ಚಿತ್ರಕೂಟ ಪಟ್ಟಣ ಮಧ್ಯಪ್ರದೇಶದ ಸತ್ನಾ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುತ್ತದೆ. ಒಂದೇ ಜಿಲ್ಲೆ 2 ರಾಜ್ಯಗಳ ವ್ಯಾಪ್ತಿಯಲ್ಲಿರುವುದರಿಂದ ಒಂದೇ ಜಿಲ್ಲೆಯ ಜನರು 2 ರಾಜ್ಯ ಸರ್ಕಾರಗಳಿಂದ ಆಳಲ್ಪಡುತ್ತಾರೆ. ಹಾಗಾಗಿ 2 ರಾಜ್ಯಗಳ ಕಾನೂನು, ನೀತಿಗಳು, ಆಡಳಿತ ಎಲ್ಲವೂ ಈ ಜಿಲ್ಲೆಗೆ ಅನ್ವಯಿಸುತ್ತದೆ. ಆದರೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಇಬ್ಬರೂ ಒಂದೇ ಪಕ್ಷದವರು ಆಗಿರುವುದರಿಂದ ಆಡಳಿತದಲ್ಲಿ ಇಲ್ಲಿವರೆಗೂ ಯಾವುದೇ ಸಮಸ್ಯೆ ಉಂಟಾಗಿಲ್ಲ. ನಂತರ ದಿನಗಳಲ್ಲಿ ಉಂಟಾದರೂ ಆಗಬಹುದು. ಮತ್ತು ಚಿತ್ರಕೂಟ ಜಿಲ್ಲೆ 2 ಜಿಲ್ಲೆಗಳ ನಡುವೆ ಹೇಗೆ ವಿಭಜನೆಯಾಗಿದೆ ಎಂಬುದಕ್ಕೆ ಕಾರಣಗಳು. ಸರ್ಕಾರಿ ದಾಖಲೆಗಳ ಪ್ರಕಾರ ಚಿತ್ರಕೂಟ ಜಿಲ್ಲೆಯನ್ನು 1998ರ ಸೆಪ್ಟೆಂಬರ್ 4ರಂದು ವಿಂಗಡಿಸಲಾಗಿದೆ. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ವ್ಯಾಪ್ತಿಯಲ್ಲಿರುವ ಈ ಜಿಲ್ಲೆ ವಿಶಿಷ್ಟವಾಗಿ ಕಾಣಲು ಪ್ರಮುಖ ಕಾರಣ ಒಂದು ವಿಂಧ್ಯ ಪರ್ವತ ಶ್ರೇಣಿಯಾಗಿದೆ. ವಿಂಧ್ಯ ಪರ್ವತ ಶ್ರೇಣಿ ಭಾರತದ ಮಧ್ಯ ಎತ್ತರದ ಪ್ರದೇಶದ ದಕ್ಷಿಣದ ಇಳಿಜಾರನ್ನು ರೂಪಿಸುವ ಬೆಟ್ಟಗಳ ವಿಭಜಿತ ಶ್ರೇಣಿಯಾಗಿದೆ. ಈ ವಿಂಧ್ಯ ಪರ್ವತ ಪಶ್ಚಿಮದಲ್ಲಿ ಗುಜರಾತ್ ರಾಜ್ಯದಿಂದ ಮಧ್ಯಪ್ರದೇಶ ರಾಜ್ಯಾದ್ಯಂತ ಸುಮಾರು 675 ಕಿಲೋಮೀಟರ್ ವಿಸ್ತರಿಸಿದೆ. ಉತ್ತರ ಪ್ರದೇಶದ ವಾರಣಾಸಿ ಬಳಿಯ ಗಂಗಾ ನದಿಯ ಕಣಿವೆಯ ಮೇಲೆ ನೆಲೆಗೊಳ್ಳುತ್ತದೆ. ಚಿತ್ರಕೂಟ ಜಿಲ್ಲೆಗೂ ಮತ್ತು ರಾಮಾಯಣದ ನಂಟು ಹೇಗೆ ಎಂಬುದನ್ನು ನೋಡುವುದಾದರೆ, ರಾಮಾಯಣದಲ್ಲಿ ಹೇಳಲಾದ ಕೆಲವು ಘಟನೆಗಳು ಇಲ್ಲಿ ನಡೆದಿವೆ ಎಂದು ನಂಬಲಾಗಿದೆ. ರಾಮಾಯಣದಲ್ಲಿ ಬರುವ ರಾಮ ತನ್ನ ಸಹೋದರ ಲಕ್ಷ್ಮಣ ಮತ್ತು ಪತ್ನಿ ಸೀತೆಯೊಂದಿಗೆ 14 ವರ್ಷ ವನವಾಸಕ್ಕೆ ಹೋದರು. ಇದರಲ್ಲಿ 11.5 ವರ್ಷ ರಾಮ ತನ್ನ ಪತ್ನಿ ಮತ್ತು ಸಹೋದರನೊಂದಿಗೆ ಈ ಚಿತ್ರಕೂಟ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದರು ಎಂದು ನಂಬಲಾಗಿದೆ. ಹಾಗಾಗಿ ಈ ಜಿಲ್ಲೆಯನ್ನು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ಇದಲ್ಲದೆ ರಾಮ ತನ್ನ ತಂದೆ ಅಂತ್ಯಕ್ರಿಯೆಯನ್ನು ಮಾಡಿದ ಸ್ಥಳವಾಗಿಯೂ ಚಿತ್ರಕೂಟವನ್ನು ನೋಡಲಾಗಿದೆ. ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರತಿ ಅಮಾವಾಸ್ಯೆಯಂದು ರಾಮಗಿರಿ ಬೆಟ್ಟದಲ್ಲಿ ದೇವರನ್ನು ನೋಡಲು ವಿವಿಧ ಪ್ರದೇಶಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಸೇರುತ್ತಾರೆ. ಮತ್ತು ಚಿತ್ರಕೂಟ ಜಿಲ್ಲೆಯನ್ನು ಮಹರ್ಷಿ ವಾಲ್ಮೀಕಿ ಚಿತ್ರಕೂಟವನ್ನು ಮಹಾನ್ ಋಷಿಗಳು ವಾಸಿಸುವ ಒಂದು ಮಹಾನ್ ಪವಿತ್ರ ಸ್ಥಳವೆಂದು ವಿವರಿಸಿದ್ದಾರೆ. ಹಿಂದೂ ನಂಬಿಕೆಗಳ ಪ್ರಕಾರ ಪ್ರಯಾಗ್ರಾಜ್ ಅನ್ನು ಎಲ್ಲ ಯಾತ್ರಿಗಳ ಸ್ಥಳಗಳ ರಾಜ್ಯ ಎಂದು ಕರೆಯಲಾಗಿದೆ. ಆದರೆ ಚಿತ್ರಕೂಟವು ಇನ್ನೂ ಹೆಚ್ಚಿನ ಸ್ಥಾನವನ್ನು ಹೊಂದಿದೆ. ಇತರ ಯಾತ್ರಾಸ್ಥಳಗಳಂತೆ ಪ್ರಯಾಗ್ರಾಜ್ ಪ್ರವೇಶಿಸಲು ಸಾಧ್ಯವಾಗದಿದ್ದಾಗ ಚಿತ್ರಕೂಟವನ್ನು ಪ್ರಯಾಗ್ರಾಜ್ಗಿಂತ ಎತ್ತರದಲ್ಲಿರಿಸಲಾಗಿತ್ತು ಎಂದು ನಂಬಲಾಗಿದೆ. ಪ್ರಯಾಗ್ರಾಜ್ಗಿಂತ ಏಕೆ ಪವಿತ್ರ ಸ್ಥಳ ಎಂದು ಹೇಳಲು ಕಾರಣ, ಪ್ರತಿ ವರ್ಷ ಪ್ರಯಾಗ್ರಾಜ್ ತನ್ನ ಪಾಪಗಳಿಂದ ಶುದ್ಧೀಕರಿಸಲು ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡಲು ಚಿತ್ರಕೂಟಕ್ಕೆ ಬರುತ್ತದೆ ಎಂದು ನಂಬಲಾಗಿದೆ. ಇಲ್ಲಿಯ ಪ್ರಮುಖ ಹಬ್ಬಗಳು: ರಾಷ್ಟ್ರೀಯ ರಾಮಾಯಣ ಉತ್ಸವ ಇಲ್ಲಿ ನಡೆಯುತ್ತದೆ, ಫೆಬ್ರವರಿಯಿಂದ ಮಾರ್ಚ್ನಲ್ಲಿ ನಡೆಯುತ್ತದೆ. ಮತ್ತು ಚಿತ್ರಕೂಟವು ಮಕರ ಸಂಕ್ರಾಂತಿ, ರಾಮನವಮಿ, ಸೋಮಾವತಿ ಅಮಾವಾಸ್ಯೆ, ಭಾದ್ರಪದ ಅಮಾವಾಸ್ಯೆ, ಮಹಾಶಿವರಾತ್ರಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಶಾರದಾ ಪೂರ್ಣಿಮಾ ಮತ್ತು ದೀಪಾವಳಿಯಂತಹ ಹಬ್ಬಗಳ ಸಮಯದಲ್ಲಿ ವಿವಿಧ ಕಾರ್ಯಕ್ರಮ ಮತ್ತು ಹಬ್ಬಗಳನ್ನು ಆಚರಿಸುತ್ತದೆ. ಈ ಘಟನೆಗಳನ್ನು ಬಹಳ ಉತ್ಸಾಹದಿಂದ ಮತ್ತು ವೈಭವದಿಂದ ಆಚರಿಸಲಾಗುತ್ತದೆ. ಇಲ್ಲಿಯ ಇನ್ನೊಂದು ವಿಶೇಷವೆಂದರೆ ಲಾರ್ಡ್ ಕಮರ್ನಾಥ್
ದೇವಾಲಯವನ್ನು ವೀಕ್ಷಿಸಲು ಜನರು ಅನೇಕ ರಾಜ್ಯಗಳಿಂದ ಬರುತ್ತಾರೆ. ಈ ಲಾರ್ಡ್ ಕಮತ್ನಾಥ್ ದೇವಾಲಯವು ಕಮತ್ಗಿರಿ ಪರ್ವತದ ಪ್ರದಕ್ಷಿಣೆ ಅಥವಾ ಪರಿಕ್ರಮವು ಚಿತ್ರಕೂಟದ ಪ್ರಮುಖ ಆಕರ್ಷಣೆಯಾಗಿದೆ. ಕಮತ್ಗಿರಿ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕುವ ಮೂಲಕ ಭಕ್ತರು ಕಮತ್ನಾಥ್ ಮತ್ತು ಶ್ರೀರಾಮನ ಆಶೀರ್ವಾದ ಪಡೆಯಲು ಇಲ್ಲಿಗೆ ಬರುತ್ತಾರೆ. ಮತ್ತು ಸಾಕ್ಷಿ ಗೋಪಾಲ, ಲಕ್ಷ್ಮೀನಾರಾಯಣ್, ವಿಜಯ್, ಹನುಮಾನ್ಜಿ, ಶ್ರೀ ರಾಮಚರಣ್ ಪಾದುಕಾ ಸೇರಿದಂತೆ ಹಲವಾರು ಇತರ ಸಣ್ಣ ಮತ್ತು ದೊಡ್ಡ ದೇವಾಲಯಗಳಿವೆ. ಮತ್ತು ಸತಿ ಅನಸೂಯಮ್ಮ ದೇವಸ್ಥಾನ, ಮಹರ್ಷಿ ವಾಲ್ಮೀಕಿ ಆಶ್ರಮ. ಮತ್ತು ಇಲ್ಲಿಯ ಇನ್ನೊಂದು ವಿಶೇಷವೆಂದರೆ ಜಾನಕಿ ಕುಂಡ. ಈ ಜಾನಕಿ ಕುಂಡ ಚಿತ್ರಕೂಟದ ಮಂದಾಕಿನಿ ನದಿಯ ದಡದಲ್ಲಿರುವ ಜಾನಕಿ ಕುಂಡವು ಹಿಂದೂಗಳಿಗೆ ಪೂಜ್ಯ ಸ್ಥಳವಾಗಿದೆ. ಹಿಂದೂ ಧರ್ಮದ ಗ್ರಂಥಗಳು ಈ ಸ್ಥಳವನ್ನು ಉಲ್ಲೇಖಿಸುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಸೀತೆಯು ವನವಾಸದ ಸಮಯದಲ್ಲಿ ಅವಳ ನೆಚ್ಚಿನ ಸ್ನಾನ ಸ್ಥಳವೆಂದು ವಿವರಿಸಲಾಗಿದೆ. ಇಲ್ಲಿಯ ಇನ್ನೊಂದು ಪ್ರಮುಖ ಸ್ಥಳವೆಂದರೆ ದಾರ್ಕುಂಡಿ ಮಂದಿರ. ಮಹಾಭಾರತದ ಪ್ರಕಾರ ಯುಧಿಷ್ಠಿರ ಮತ್ತು ದಕ್ಷರ ನಡುವಿನ ಸಂಭಾಷಣೆ ದಾರ್ಕುಂಡಿ ಸ್ಥಳದಲ್ಲಿ ನಡೆಯಿತು ಎಂದು ನಂಬಲಾಗಿದೆ. ಇದರ ಇನ್ನೊಂದು ಹೆಸರು ಅಪಮರ್ಶನ ಕುಂಡ ಎಂದು. ಈ ಕುಂಡವು ಸಾತ್ಪುರ್ ಬೆಟ್ಟದ ಕಾಡಿನಲ್ಲಿದೆ ಮತ್ತು ನೆಲದ ಮಟ್ಟದಿಂದ ಸುಮಾರು 100 ಮೀಟರ್ ಕೆಳಗಿದೆ. ಗಾರ್ಕುಂಡಿ ಎಂಬ ಹೆಸರು ದಾರ ಮತ್ತು ಕುಂದಿ ಎಂಬ 2 ಪದಗಳಿಂದ ಬಂದಿದೆ. ಇದರರ್ಥ ಕ್ರಮವಾಗಿ ನೀರಿನ ಕೊಳ ಎಂದು. ಈ ಸ್ಥಳವು ನಿರಂತರವಾಗಿ ಹರಿಯುವ ನಿರ್ಮಲವಾದ ನೀರಿನ ಹೊಳೆಯನ್ನು ಹೊಂದಿದ್ದು, ವಿಂಧ್ಯ ಪರ್ವತ ಶ್ರೇಣಿಯ ದಟ್ಟವಾದ ಕಾಡುಗಳಿಂದ ಇಲ್ಲಿ ನೀರಿನ ಮಟ್ಟ ಕಡಿಮೆಯಾಗಲು ಬಿಡುವುದಿಲ್ಲ. ಸತತವಾಗಿ ನೀರು ಬೀಳುವುದರಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇದಾಗಿತ್ತು 2 ರಾಜ್ಯಗಳಿಗೆ ಹಂಚಿಕೆಯಾದ ಜಿಲ್ಲೆಯ ವಿವರ.